ದರ್ಶನಕ್ಕೆ ಇಟ್ಟಿದ್ದೀರಿ. ಎಷ್ಟೊತ್ತು ಅಂತಿಮ ದರ್ಶನ ಇರುತ್ತೆ, ನೆಕ್ಸ್ಟ್ ಎಲ್ಲೊತ್ತು ಹೋಗ್ತೀರಿ, ಹೇಗೆ? ಸರ್ ಈಗ ಅವರು ಇವತ್ತು 12 ಗಂಟೆಲಿ ಇದಾದ್ರೂ ಗೊತ್ತು. ಕಳೆದ ಭಾಳ ದಿನದಿಂದ ಅನಾರೋಗ್ಯದಿಂದ ಭಾಳ ಸಲ ಆಸ್ಪತ್ರೆ ಸೇರಿದ್ರು. ಈಗ ಅವರು ಸಾಲು ಮರದ ಕೆಳಗಡೆ ಮತ್ತೆ ಗ್ರಾಮಸ್ಥರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿಂದ ಈಗ ಬೇಲೂರಿಗೆ ಹೋಗ್ತಾರೆ. ಅಲ್ಲಿ ಅವರು ಕಳೆದ 20 ವರ್ಷ ಕಳೆದಿದ್ದಾರೆ. ಹಾಗಾಗಿ ಅಲ್ಲಿಂದ ಸೀದಾ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಇಡ್ತೀವಿ. ಮಾನ್ಯ ಪರಮೇಶ್ವರ್ ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರೆ. ಈಗ ರಾತ್ರಿ ಬರ್ತಾರೆ. ರಾತ್ರಿ ಬಂದು ಮುಂದಿನ ವಿಧಾನ ಏನು ಮಾಡಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಅರಣ್ಯ ಸಚಿವರು ಕೂಡ ಜೊತೆಲೇ ನಿಂತಿದ್ದಾರೆ, ಫುಲ್ ಎಲ್ಲ ನೋಡ್ಕೊಂತ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಬಂದು ಎಲ್ಲ ರೀತಿಯ ಸಹಕಾರ ಮಾಡೋದಾಗಿ ಹೇಳಿ, ಅಜ್ಜಿ ಸಾಧನೆ ದೊಡ್ಡದು, ಅದನ್ನ ಶಾಶ್ವತವಾಗಿ ಉಳಿಸೋ ನಿಟ್ಟಿನಲ್ಲಿ ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆಗ್ಲಿ ಸರ್, ಮಾತಾಡೋಕ್ಕಾಗಲ್ಲ. ನಮ್ಮ ಪರಮೇಶ್ವರ್ ಸರ್ ಬರಬೇಕು, ಬಂದ್ಮೇಲೆ ತೀರ್ಮಾನ ಆಗುತ್ತೆ ಸರ್. ಅಷ್ಟರೊಳಗೆ ಬೇರೆ ಕಡೆ ಎಲ್ಲ ಮುಗಿಸ್ತೀವಿ ಸರ್. ಅರಣ್ಯ ಸಚಿವರು ಫುಲ್ ಅಲ್ಲೇ ಇದ್ರು ಸರ್. ಈಗ ಇಲ್ಲಿ ಮತ್ತೆ ಬೇಲೂರಿಗೆ ಹೋಗ್ಬೇಕಾಗಿರೋದ್ರಿಂದ ಬಂದು ಅಲ್ಲೇ ಉಳ್ಕೊಂಡಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಸರ್. ಬಸವರಾಜ್ ಅವರು ಎಲ್ಲ ಜೊತೆಲಿದ್ದಾರೆ ಸರ್. ಏನು ಇಲ್ಲ ಸರ್, ಅಜ್ಜಿ ಮಾಡಿದ ಸೇವೆ ದೊಡ್ಡದು, ಅದನ್ನ ಎಲ್ಲರೂ ಪಾಲಿಸ್ಕೊಂಡು ಹೋಗಿ ಅಷ್ಟೇ. ಇನ್ನೇನು ಹೇಳಕ್ಕಾಗಲ್ಲ ಸರ್. ಒಂದಕ್ಷರನೂ ಓದ್ನಿಲ್ಲ, ಬಡತನದಲ್ಲಿ ಹುಟ್ಟಿ ಒಬ್ಬರ ಮನೇಲಿ ಜೀತಕ್ಕಿದ್ದು ಕೂಲಿ ಕೆಲಸ ಮಾಡ್ಕೊಂಡು ಗಂಡ ಹೆಂಡತಿ ಸೇರಿ ಇಬ್ರು ಮರ ನೆಟ್ರು. ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾರೆ. ಎಷ್ಟೋ ವರ್ಷದ ನಂತರ ಗಂಡ ತೀರೋದ ನಂತರ ನನ್ನನ್ನು ದತ್ತಕ್ಕೆ ತಗೊಂಡ್ರು. ಅವ್ರ ಮಗನಾಗ ಏನ್ ಜವಾಬ್ದಾರಿ ಮಾಡ್ಬೇಕು, ಅವ್ರು ಏನೇನು ಹೇಳಿದ್ದಾರೆ, ಅವ್ರು ಏನು ವಿಲ್ ಬರೆದಿಟ್ಟಿದ್ದಾರೆ, ನನ್ನ ಅಂತ್ಯಕ್ರಿಯೆ ಯಾವ ತರ ಆಗ್ಬೇಕು ಅಂತ ಬರೆದಿಟ್ಟಿದ್ದಾರೆ, ಯಾರು ಏನ್ ಮಾಡ್ಬೇಕು ಅಂತ ಬರೆದಿದ್ದಾರೆ, ಅದರಂತೆ ನಡೆಯುತ್ತೆ ಸರ್. ಅಜ್ಜಿ ಆಸೆ ಏನಿದೆ ಅದರಂತೆ ಆಗುತ್ತೆ ಸರ್. ಸರ್ಕಾರದ ಜೊತೆ ಮಾತಾಡಿ ಆಮೇಲೆ ಹೇಳ್ತೀವಿ ಸರ್. ಹೌದಾ ಸರ್, ನೋಡ್ತೀವಿ ಸರ್. ಅದು ಈಗ ಏನ್ ಮಾತಾಡ್ಲಿ ಸರ್, ಎಲ್ಲದೂ ಆಗ್ಬೇಕು. ಅಜ್ಜಿ ಹೆಸರು ಶಾಶ್ವತವಾಗಿ ಉಳಿಬೇಕು. ಸರ್ಕಾರ ಮಾಡುತ್ತೆ ಸರ್. ಸ್ಮಾರಕನೂ ಮಾಡ್ತಾರೆ, ವಸ್ತು ಸಂಗ್ರಹಾಲಯನೂ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ ಸರ್. ಬಯಸಿದ್ರು, ಬೆಂಗಳೂರಲ್ಲಿ ಮಾಡುವಂತ ಚೆನ್ನಾಗಿದ್ದಾಗ್ಲೇ ಹೇಳಿದ್ದಾರೆ, ವಿಲ್ಲಲ್ಲೂ ಬರ್ಸಿದ್ದಾರೆ ಸರ್. ವಿಧಿವಿಧಾನ ಏನಿಲ್ಲ ಸರ್. ಹಿಂದೂ ಧರ್ಮದ ಪ್ರಕಾರ ಏನ್ ಮಾಡ್ತೀವಿ ಅದನ್ನ ಅಷ್ಟೇ ಸರ್. ಬೇರೆ ಏನು ಹೊಸದಾಗಿ ಏನು ಇಲ್ಲ. ಅಷ್ಟು ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾರೆ ಅದರಂತೆ ಮಾಡ್ತೀವಿ ಸರ್, ಅಷ್ಟೇ ಸರ್. ನಿಗದಿ ಆಗುತ್ತೆ ಸರ್. ಮಲೇಷ್ಯಾದಲ್ಲಿ ಇದಾರೆ, ಬರ್ತಾ ಇದಾರೆ ಸರ್. ರಾತ್ರಿ 8, 9 ಗಂಟೆಗೆ 10 ಗಂಟೆಗೆ ಬರ್ತಾರೆ ಸರ್. ಬಂದ್ಮೇಲೆ ನಿಗದಿ ಮಾಡ್ತಾರೆ ಸರ್. ಯಾಕೆಂದ್ರೆ ಅವ್ರ ಸಾಧನೆ ದೊಡ್ಡದು, ಎಲ್ಲೋ ಮಾಡಕ್ ಆಗಲ್ಲ. ನಿರಂತರವಾಗಿ ಎಲ್ಲಾ ಜನರಿಗೂ ಅದು ಸಿಕ್ಬೇಕು. ಆತರ ಏನ್ ಸರ್ಕಾರ ತೀರ್ಮಾನ ಮಾಡ್ತಾರೋ ಮಾಡ್ಲಿ ಸರ್. ಅಲ್ಲಿ ಈಗ ಹೊರಟ್ವಿ ಸರ್, 6 ಗಂಟೆಗೆ ಹೊರಡ್ತೀವಿ. ಅಲ್ಲೇ 1 ಗಂಟೆ ಸರ್ ಅಷ್ಟೇ, ಒಂದೇ. ಮತ್ತೆ ವಾಪಸ್ ಸಾರ್ವಜನಿಕ ದರ್ಶನ 1 ಗಂಟೆ ಅಷ್ಟೇ. ನಂತರ ರವೀಂದ್ರ ಕಲಾಕ್ಷೇತ್ರ ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿಂದ ಬರ್ತಾರೋ ಎಲ್ಲ ಅಲ್ಲೇ ಬಂದು ಭೇಟಿ ಮಾಡ್ಲಿ, ದರ್ಶನ ಮಾಡ್ಲಿ. ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು, ಸಾರ್ವಜನಿಕರು, ಅಜ್ಜಿನ ಪ್ರೀತಿಸುವಂತ ಇಡೀ ನಾಡಿನ ಜನ ಎಲ್ಲರೂ ಕೂಡ ಅಲ್ಲೇ ಬಂದು ದರ್ಶನ ಮಾಡ್ಕೊಳ್ಳಿ ಸರ್. ಅಷ್ಟು ಮಾತ್ರನೇ ಹೇಳಕ್ ಸಾಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.